ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 24 ಡಿಸೆಂಬರ್ 2025ರ ಮುರಳಿಯ ವಿಚಾರ ಸಾಗರ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಬಾಬಾರವರು ಮಹಾದಾನಿಗಳಾಗುವ ಮಹತ್ವವನ್ನ ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಅಂದ್ರೆ ಈ ಅವಿನಾಶಿ ಜ್ಞಾನರತ್ನಗಳ ದಾನದಿಂದಾನೇ ರಾಜ್ಯ ಪದವಿ ಹೇಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತನೆ ಮಾಡೋಣ. ಖಂಡಿತ. ಮೊದಲು ಇವತ್ತಿನ ಮುರಳಿಯ ಸಾರದಿಂದಾನೇ ಶುರು ಮಾಡೋಣ ಅಲ್ವಾ? ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನರತ್ನಗಳ ದಾನವೇ ಮಹಾದಾನವಾಗಿದೆ. ಈ ದಾನದಿಂದಲೇ ರಾಜ್ಯ ಪದವಿಯೂ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಮಹಾದಾನಿಗಳಾಗಿ. ಎಷ್ಟು ಅದ್ಭುತವಾದ ಮಾತು. ಇಲ್ಲಿ ಗಮನಿಸ್ಬೇಕು, ಬಾಬಾ ಬರೀ ದಾನ ಮಾಡು ಅಂತ ಹೇಳ್ತಿಲ್ಲ. ಹೌದು, ಮಹಾದಾನಿ ಆಗು ಅಂತ ಪ್ರೇರಣೆ ಕೊಡ್ತಿದ್ದಾರೆ. ಅದೇ, ಲೌಕಿಕ ದಾನಕ್ಕೆ ಅಲ್ಪಕಾಲದ ಫಲ ಸಿಗ್ಬೋದು, ಆದ್ರೆ ಈ ಜ್ಞಾನದಾನ ಇದೆಯಲ್ಲ, ಇದು ಕಲ್ಪಕಲ್ಪದ ರಾಜ್ಯಭಾಗ್ಯವನ್ನೇ ಕೊಡಿಸುತ್ತೆ. ಸರಿ, ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುರಳಿಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕೂಡ ಇದೆ. ಬಾಬಾ ಕೇಳ್ತಾರೆ, ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವೀಸಿನ ಆಸಕ್ತಿ ಇರುವುದು? ಅವರ ಮುಖ್ಯ ಚಿಹ್ನೆಗಳೇನು? ಇದು ನಮ್ಮೆಲ್ಲರಿಗೂ ಒಂದು ರೀತಿಯ ಸ್ವಪರಿಶೀಲನೆಗೆ ಕೊಟ್ಟಿರೋ ಪ್ರಶ್ನೆ. ಅದಕ್ಕೆ ಬಾಬಾ 7 ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ಹೇಳ್ತೀನಿ, ಕೇಳೋಣ. ಖಂಡಿತ. ಮೊದಲನೇದು, ಅವರಿಗೆ ಹಳೆಯ ಪ್ರಪಂಚದ ವಾತಾವರಣವು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಅಂದ್ರೆ ನೆಗೆಟಿವಿಟಿ ಇರೋ ಜಾಗದಲ್ಲಿ ಅವ್ರಿಗಿರಕ್ಕಾಗಲ್ಲ. ಹೌದು. ಎರಡನೇದು, ಅವರಿಗೆ ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳದಲ್ಲೇ ಖುಷಿ ಇರುವುದು. ತಮ್ಮ ಸಮಾನ ಮಾಡಿಕೊಳ್ಳೋದು ಇದು ಬಹಳ ಮುಖ್ಯವಾದ ಮಾತು. ಖಂಡಿತ. ಮೂರನೇದು, ಅವರಿಗೆ ಓದುವ ಮತ್ತು ಓದಿಸುವುದರಲ್ಲಿಯೇ ವಿಶ್ರಾಂತಿ ಎನಿಸುವುದು. ಆಮೇಲೆ ನಾಲ್ಕನೇದು, ತಿಳಿಸ್ತಾ ಗಂಟ್ಲು ಕಟ್ಟಿದ್ರೂ ಸಹ ಖುಷಿಲಿರ್ತಾರೆ. ಸೇವೆ ಮಾಡೋದೇ ವಿಶ್ರಾಂತಿ ಅನ್ಸೋದು ಅಂದ್ರೆ ಅದೇ ಒಂದು ಉನ್ನತ ಸ್ಥಿತಿ ಅಲ್ವಾ? ಹೌದು. ಇನ್ನು 5ನೇ ಚಿಹ್ನೆ, ಅವರಿಗೆ ಯಾರದೇ ಸಂಪತ್ತೂ ಬೇಕಿಲ್ಲ. ಅವರು ಯಾರದೇ ಸಂಪತ್ತಿನ ಹಿಂದೆ ತಮ್ಮ ಸಮಯವನ್ನು ಕಳೆಯುವುದಿಲ್ಲ. 6ನೇದು, ಅವರಿಗೆಲ್ಲ ಕಡೆಯಿಂದ ಮಮತೆಯೂ ಕಳೆದಿರ್ತದೆ. ಇಲ್ಲಿ ಮಮತೆ ಕಳಿಯೋದು ಅಂದ್ರೆ ಸಂಬಂಧ ಬಿಡೋದಲ್ಲ, ಅಟ್ಯಾಚ್ಮೆಂಟ್ ಇಂದ ಮುಕ್ತರಾಗೋದು. ಕರೆಕ್ಟ್. ಕೊನೆಯದಾಗಿ 7ನೇ ಚಿಹ್ನೆ, ಅವರು ತಂದೆಯ ಸಮಾನ ಉದಾರಚಿತ್ತರಾಗಿರ್ತಾರೆ. ಅವರಿಗೆ ಸೇವೆಯ ವಿನಃ ಮತ್ತೇನೂ ಮಧುರವೆನಿಸುವುದಿಲ್ಲ. ವಾವ್! ಈ ಚಿಹ್ನೆಗಳು ನಿಜಕ್ಕೂ ನಮ್ಮ ಪುರುಷಾರ್ಥಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ. ಹೌದು. ತಂದೆಯ ಸಮಾನ ಉದಾರಚಿತ್ತ ಅನ್ನೋದೇ ಸೇವೆಯ ಅಡಿಪಾಯ. ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಕಲ್ಯಾಣದ ಭಾವನೆ. ಸರಿ, ಈಗ ಮುರಳಿಯ ಕೆಲವು ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಬಾಬಾ ಹೇಳೋ ಮೊದಲನೆಯ ಅಂಶ: ಆತ್ಮಿಕ ತಂದೆ ಯಾರ ಮಹಿಮೆಯನ್ನು ಕೇಳಿದಿರಿ, ಅವರೇ ಕುಳಿತು ಮಕ್ಕಳಿಗೆ ಪಾಠವನ್ನು ಓದಿಸ್ತಾರೆ. ಇದು ಪಾಠಶಾಲೆಯಲ್ಲವೇ? ನೀವೆಲ್ಲರೂ ಇಲ್ಲಿ ಶಿಕ್ಷಕರಿಂದ ಪಾಠವನ್ನು ಓದುತ್ತಿದ್ದೀರಿ. ಇವರು ಸುಪ್ರೀಂ ಶಿಕ್ಷಕನಾಗಿದ್ದಾರೆ. ಎಷ್ಟು ದೊಡ್ಡ ಭಾಗ್ಯ ನಮ್ಮದು! ಸ್ವತಃ ಪರಮಾತ್ಮ ಸುಪ್ರೀಂ ಟೀಚರ್ ನಮ್ಗೆ ಪಾಠ ಮಾಡ್ತಿದ್ದಾರೆ. ಇದನ್ನ ನಾವು ಸದಾ ಸ್ಮೃತಿಯಲ್ಲಿಟ್ಕೋಬೇಕು. ಖಂಡಿತ. ಇನ್ನೊಂದು ಕಡೆ ಬಾಬಾ ಹೇಳ್ತಾರೆ, ನೀವು ವಿದ್ಯೆಯಿಂದ ರಾಜ್ಯ ಪದವಿಯನ್ನು ಪಡೆಯುತ್ತೀರಿ. ವಿದ್ಯೆಯು ಈಗ ದಾನವೂ ಇದೆ, ಇಲ್ಲಿ ಡೈರೆಕ್ಟ್ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿದೆ. ಭಕ್ತಿಯಲ್ಲಿ ನಾವು ಪರೋಕ್ಷವಾಗಿ ಬೇಡ್ಕೊಳ್ತಿದ್ವಿ. ಹೌದು. ಆದ್ರೆ ಜ್ಞಾನದಲ್ಲಿ ನಾವೇ ನೇರವಾಗಿ ತಂದೆಯಿಂದ ಆಸ್ತಿ ತಗೊಳ್ತಿದ್ದೀಮಿ. ಅದು ಈ ವಿದ್ಯೆ ಮೂಲಕ. ನಮ್ಮ ಗುರಿ ಕೂಡ ಸ್ಪಷ್ಟವಾಗಿದೆ ಅಲ್ವಾ? ಬಾಬಾ ನೆನಪಿಸ್ತಾರೆ, ನೀವಿಲ್ಲಿ ಈ ಲಕ್ಷ್ಮೀನಾರಾಯಣರಂತೆ ಧನವಂತರಾಗಲು ಬರ್ತೀರಿ. ಇವರು ವಿಶ್ವದ ಮಾಲೀಕರಾಗಿದ್ರಲ್ವಾ? ಹೌದು, ವಿಶ್ವದ ಮಾಲೀಕರಾಗೋದು ನಮ್ಮ ಗುರಿ. ಆದ್ರೆ ಇದು ಎಲ್ಲರ ಬುದ್ಧಿಯಲ್ಲಿ ನಂಬರ್ವಾರಾಗಿ ಕೂರುತ್ತೆ ಅಂತನೂ ಬಾಬಾ ಹೇಳ್ತಾರೆ. ಇನ್ನು ಈ ಜ್ಞಾನದಿಂದ ಸಿಗೋ ಖುಷಿ, ಆ ನಶೆ ಬಗ್ಗೆ ಬಾಬಾ ಹೇಳೋ ರೀತಿ ಇದೆಯಲ್ಲ, ಅದು ಅದ್ಭುತ. ತಂದೆಯು ಅವಿನಾಶಿ ಜ್ಞಾನವನ್ನು ಕೊಡ್ತಾರೆ. ಮಕ್ಕಳ ಆಂತರ್ಯದಲ್ಲಿ ಈಗ ಖುಷಿಯ ವಾದ್ಯಗಳು ಮೊಳಗಬೇಕು. ಈ ಹಾಯ್ ನಂತರ ವಾಹ್ ವಾಹ್ ಆಗುವುದು. ಹೌದು. ಈಗಿನ ದುಃಖದ ಪ್ರಪಂಚ ಹಾಯ್ ಅಂದ್ರೆ ಮುಂದೆ ಬರೋ ಸತ್ಯುಗ ವಾಹ್ ವಾಹ್ ಅನ್ನೋ ಪ್ರಪಂಚ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಕಲ್ಪಕಲ್ಪಮೂ ತಂದೆಯಿಂದ ಈ ಆಸ್ತಿಯನ್ನು ಪಡಿತೇವೆ ಅಂದಮೇಲೆ ಎಷ್ಟು ಖುಷಿಯ ನಶೆ ಇರಬೇಕು. ಆ ನಶೆ ಸದಾ ಇರಲೇಬೇಕು. ಇನ್ನು ಈ ಸಂಗಮಯುಗದ ಜೀವನದ ಬಗ್ಗೆ ಬಾಬಾ ಹೇಳೋ ಮಾತು ಕೇಳಿ. ಈ ಸಮಯದಲ್ಲಿ ನಿಮ್ಮ ಈ ಜೀವನವು ವಜ್ರ ಸಮಾನವಾಗಿದೆ. ನೀವು ಭಾರತದ ಸರ್ವಿಸ್ ಮಾಡಿ ಭಾರತವನ್ನು ಶಾಂತಿಯುತವನ್ನಾಗಿ ಮಾಡ್ತೀರಿ. ನಮ್ಮ ಈ ಒಂದು ಜನ್ಮದ ಪರಿಶ್ರಮದಿಂದ ಇಡೀ ಭಾರತವನ್ನೇ ಸ್ವರ್ಗ ಮಾಡ್ತೀವಿ. ಎಂಥ ದೊಡ್ಡ ಸೇವೆ! ಖಂಡಿತ. ಅದಕ್ಕೆ ಬೇಕಾದ ರತ್ನಗಳನ್ನ ಬಾಬಾ ನಮ್ಗೆ ಕೊಡ್ತಾರೆ. ಶಿವತಂದೆಯ ಬಳಿ ಅವಿನಾಶಿ ಜ್ಞಾನ ರತ್ನಗಳಿವೆ. ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದೆ. ಒಂದೊಂದು ಜ್ಞಾನದ ಪಾಯಿಂಟ್ ಕೂಡ ಅಷ್ಟು ಮೌಲ್ಯಯುತ. ಇನ್ನು ಈ ಜ್ಞಾನವನ್ನ ಒಂದು ಇಂಜೆಕ್ಷನ್ಗೆ ಹೋಲಿಸಿದರೆ ಬಾಬಾ.
ನೀವು ಅವಿನಾಶಿ ಸರ್ಜನ್ನ ಮಕ್ಕಳಾಗಿದ್ದೀರಿ, ಇದು ಜ್ಞಾನದ ಇಂಜೆಕ್ಷನ್ ಆಗಿದೆಯಲ್ವೇ, ಆತ್ಮಕ್ಕೆ ಈ ಇಂಜೆಕ್ಷನ್ ಹಾಕಲ್ಪಡುತ್ತದೆ. ಹೌದು, ಇದು 5 ವಿಕಾರಗಳೆಂಬ ಕಾಯಿಲೆಯನ್ನ ಗುಣಪಡಿಸುವ ಇಂಜೆಕ್ಷನ್. ಈ ಇಂಜೆಕ್ಷನ್ ಪಡೆದ ನಾವು ಏನ್ ಮಾಡಬೇಕು? ಅದನ್ನು ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಜ್ಞಾನಧನದ ದಾನವನ್ನಂತೂ ಖಂಡಿತ ಮಾಡಬೇಕಾಗಿದೆ. ಧನದಾನ ಮಾಡಿದ್ರೆ ಅದೆಂದೂ ಖಾಲಿಯಾಗೋದಿಲ್ಲ. ಜ್ಞಾನಧನವನ್ನ ಎಷ್ಟು ದಾನ ಮಾಡ್ತೀವೋ ಅಷ್ಟು ಜಾಸ್ತಿ ಆಗುತ್ತೆ. ಖಂಡಿತ. ಇನ್ನು ಈ ಸೇವೆ ಮಾಡೋ ಶಿಕ್ಷಕರ ಬಗ್ಗೆ ಬಾಬಾ ಪ್ರೀತಿಯಿಂದ ಹೇಳ್ತಾರೆ. ಶಿಕ್ಷಕರಿಗೆ ಓದಿಸುವುದರಲ್ಲಿಯೇ ಮಜಾ ಬರ್ತದೆ. ನೀವೀಗ ಉತ್ತಮ ಶಿಕ್ಷಕರಾಗಿದ್ದೀರಿ. ನಿಮ್ಮ ಕರ್ತವ್ಯವೇ ಇದಾಗಿದೆ. ಶಿಕ್ಷಕರು ಎಷ್ಟು ಚೆನ್ನಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರು. ನಮ್ಮ ಕರ್ತವ್ಯನೇ ಬೇರೆಯವರನ್ನ ನಮ್ಮ ಸಮಾನ ಮಾಡೋದು. ಎಂಥ ಶ್ರೇಷ್ಠ ಕರ್ತವ್ಯ! ಈಗ ಬಾಬಾವರ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೃಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಸರಿ, ಈಗ ಧಾರಣೆಗಾಗಿ ಬಾಬಾ ಕೊಟ್ಟಿರುವ 2 ಮುಖ್ಯ ಅಂಶಗಳನ್ನ ನೋಡೋಣ. ಮೊದಲನೆಯದು, ದಿನರಾತ್ರಿ ಸರ್ವೀಸಿನ ಚಿಂತನೆಯಲ್ಲಿರಬೇಕಾಗಿದೆ. ಮತ್ತೆಲ್ಲ ಸೆರೆತಗಳನ್ನ ಕತ್ತರಿಸಬೇಕಾಗಿದೆ. ಸೇವೆ ಮಾಡದೆ ವಿಶ್ರಾಂತಿ ಎನಿಸುವುದಿಲ್ಲ. ಆದ್ದರಿಂದ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ. ಅಂದ್ರೆ ನಮ್ಮ ಜೀವನದ ಮುಖ್ಯ ಉದ್ದೇಶವೇ ಸೇವೆ ಆಗಿರಬೇಕು. ಬೇರೆ ಕಡೆ ನಮ್ಮ ಶಕ್ತಿ ವ್ಯರ್ಥ ಆಗಬಾರ್ದು. ಹೌದು. ಇನ್ನು 2ನೇ ಅಂಶ, ತಂದೆಯ ಸಮಾನ ಉದಾರಚಿತ್ತರಾಗಬೇಕಾಗಿದೆ. ಎಲ್ಲರ ನಾಡಿ ನೋಡಿ ಸೇವೆ ಮಾಡಬೇಕಾಗಿದೆ. ತಮ್ಮ ತನು ಮನ ಧನವನ್ನು ಭಾರತದ ಕಲ್ಯಾಣದಲ್ಲಿ ತೊಡಗಿಸಬೇಕಾಗಿದೆ. ಅಚಲ ಅಡೋಲರಾಗಲು ಆಜ್ಞಾಕಾರಿಗಳು, ಪ್ರಾಮಾಣಿಕರಾಗಬೇಕಾಗಿದೆ. ಇದರಲ್ಲಿ ಅಚಲ ಅಡೋಲಾಗೋಕೆ ಬಾಬಾ ಕೊಟ್ಟಿರೋ ಯುಕ್ತಿ ಇದೆಯಲ್ಲ, ಆಜ್ಞಾಕಾರಿ ಮತ್ತು ಪ್ರಾಮಾಣಿಕರಾಗಿರೋದು. ತಂದೆಯ ಪ್ರತಿಯೊಂದು ಶ್ರೀಮತ್ತವನ್ನ ನಾವು ಪ್ರಾಮಾಣಿಕವಾಗಿ ಪಾಲನೆ ಮಾಡಿದ್ರೆ ನಾವು ಹನುಮಂತನ ತರಹ ಸ್ಥಿರವಾಗಿರಬಹುದು. ಸರಿ, ಇಂದಿನ ವರದಾನ ಬಹಳ ಸುಂದರವಾಗಿದೆ. ಒಂದು ಶ್ರೇಷ್ಠ ಸ್ಥಿತಿಯ ಬಗ್ಗೆ ಹೇಳುತ್ತೆ. ಹೌದು, ಮೊದಲು ವರದಾನವನ್ನು ಪೂರ್ಣವಾಗಿ ಓದೋಣ, ಆಗ ಅದರ ಆಳ ಅರ್ಥವಾಗುತ್ತೆ. ಖಂಡಿತ. ಬಾಬಾ ಹೇಳ್ತಾರೆ, ಏಕೆ, ಏನು ಎನ್ನುವ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತರಾಗಿರುವಂತಹ ವಿಶ್ವಸೇವಾಧಾರಿ ಚಕ್ರವರ್ತಿ ಭವ. ಆಹಾ, ವಿಶ್ವ ಸೇವಾಧಾರಿ ಚಕ್ರವರ್ತಿ, ಎಷ್ಟು ದೊಡ್ಡ ಪದವಿ! ಹೌದು. ಆದ್ರೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಬಾಬಾ ಕೊಡ್ತಾ ಇರೋ ಯುಕ್ತಿ ಅದು ಬಹಳ ಸರಳವಾಗಿ ಕಾಣುತ್ತೆ. ಏಕೆ ಮತ್ತು ಏನು ಅಂತ ಕೇಳೋದನ್ನ ನಿಲ್ಸಿ ಅಂತ. ಹೌದು, ನೋಡಕ್ಕೆ ಸರಳ ಅನಿಸಿದ್ರೂ ಆಚರಣೆಯಲ್ಲಿ ತರೋದು ಅಷ್ಟು ಸುಲಭವಲ್ಲ. ನಿಜ. ಈ ವರದಾನದ ಆಳವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪ್ರಶ್ನೆಯ ಜಾಲ ಅಂತ ಬಾಬಾ ಬಳಸಿದ್ದಾರೆ. ಹೌದು, ಆ ಪದವೇ ಬಹಳ ಶಕ್ತಿಯುತವಾಗಿದೆ. ಜಾಲ ಅಂದ್ರೆ ಒಂದು ಬಲೆ. ಅದರಲ್ಲಿ ನಾವೇ ಸಿಕ್ಕಿ ಹಾಕ್ಕೊಳ್ತೇವೆ. ಹೌದು, ಅದು ನಾವೇ ಹೆಣದ ಬಲೆಯಲ್ಲಿ. ವರದಾನದ ವಿವರಣೆಯಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಪರದರ್ಶನದ ಗೊಂದಲದ ಚಕ್ರ ಅಂತ. ಪರದರ್ಶನ ಅಂದ್ರೆ ಬೇರೆಯವರನ್ನ ನೋಡೋದು. ನಮ್ಮ ದೈನಂದಿನ ಜೀವನದಲ್ಲಿ ನೋಡಿ ನಮ್ಮ ಗಮನ ಹೆಚ್ಚಾರಿ ಎಲ್ಲಿರುತ್ತೆ? ಬೇರೆಯವರ ಮೇಲೇನೆ. ಕರೆಕ್ಟ್. ಅವರು ಹೀಗೆ ಯಾಕೆ ಮಾಡಿದ್ರು, ಇದು ಹೀಗೆ ಯಾಕಾಯಿತು, ಪರಿಸ್ಥಿತಿ ಯಾಕೆ ಹೀಗಿದೆ, ಈ ತರಹದ ಪ್ರಶ್ನೆಗಳಲ್ಲೇ. ಹೌದು ಹೌದು, ನನ್ನ ಜೊತೆಯೇ ಹೀಗೇಕೆ ಆಯಿತು ಅಂತ. ನಿಖರವಾಗಿ ಈ ಪ್ರಶ್ನೆಗಳು ಒಂದರ ಹಿಂದೆ ಒಂದು ಬರ್ತಾನೆ ಇರುತ್ತೆ. ಅದಕ್ಕೆ ಬಾಬಾ ಅದನ್ನ ಒಂದು ಚಕ್ರ ಅಥವಾ ಜಾಲ ಅಂತ ಕರೆದಿದ್ದಾರೆ. ಇದು ಕೇಳಕ್ಕೆ ಈಗೆಲ್ಲ ಹೇಳ್ತಾರಲ್ವಾ, ಓವರ್ ಥಿಂಕಿಂಗ್ ಅಥವಾ ರೂಮಿನೇಷನ್ ಅಂತ, ಆ ಥರ ಇದೆ. ಖಂಡಿತ ಅದೇ. ಇದು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಉತ್ತರ ಸಿಗೋದಿಲ್ಲ. ಅವರು ಯಾಕೆ ಹೇಗೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಿದ್ದಾಗ ನನ್ನಲ್ಲೇನಾದ್ರೂ ತಪ್ಪಿದೆಯಾ ಅಂತ ಶುರುವಾಗುತ್ತೆ. ಆಮೇಲೆ ನನ್ನ ಭವಿಷ್ಯ ಏನಾಗ್ಬೋದು, ಹೀಗೆ ಹೋಗ್ತಾನೇ ಇರುತ್ತೆ. ಹೌದು, ನಮ್ಮ ಮನಸ್ಸು ಒಂದ್ ರೀತಿ ಸ್ಥಗಿತ ಆದ ಹಾಗಾಗ್ಬಿಡುತ್ತೆ. ಶಾಂತಿ ಶಕ್ತಿ ಎರಡೂ ಖಾಲಿ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾದ ಮಾತು ಅಂದ್ರೆ, ವರದಾನದಲ್ಲಿ ಹೇಳಿರೋ ಹಾಗೆ ಈ ಪ್ರಶ್ನೆಯ ಜಾಲವನ್ನು ಸ್ವಯಂ ನಾವೇ ರಚಿಸುತ್ತೇವೆ ಮತ್ತು ನಂತರ ಸ್ವಯಂ ನಾವೇ ಅದರಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಡ್ತೇವೆ. ಹೌದು, ಇದು ಬಹಳ ದೊಡ್ಡ ಜವಾಬ್ದಾರಿಯ ಮಾತು. ಅಂದ್ರೆ ಈ ಜಾಲ ಹೊರಗಿನಿಂದ ಬರೋದಿಲ್ಲ, ನಾವೇ ಮಾಡ್ಕೊಳ್ಳೋದು. ಖಂಡಿತ. ನಮ್ಮ ಸಂಕಲ್ಪಗಳಿಂದಲೇ ಅಂದ್ರೆ ನಮ್ಮ ಆಲೋಚನೆಗಳಿಂದಲೇ ಈ ಜಾಲ ನಿರ್ಮಾಣ ಆಗೋದು. ಇದನ್ನೇ ಬಾಬಾ ಸ್ವದರ್ಶನ ಚಕ್ರವನ್ನು ತಪ್ಪಾದ ದಿಕ್ಕಿನಲ್ಲಿ ತಿರುಗಿಸೋದು ಅಂತ ಹೇಳಿರೋದಲ್ವಾ? ಹೌದು, ನಮ್ಮನ್ನು ನಾವು ನೋಡ್ಕೊಳ್ಳೋ ಬದಲು ಅಂದ್ರೆ ಸ್ವದರ್ಶನ ಮಾಡುವ ಬದಲು ನಾವು ಬೇರೆಯವರನ್ನು, ಹೊರಗಿನ ವಿಷಯಗಳನ್ನು ನೋಡಕ್ಕೆ ಶುರು ಮಾಡಿದಾಗ ಆಗ ಈ ಏಕೆ ಏನು ಎಂಬ ಗೊಂದಲ ಶುರುವಾಗುತ್ತೆ. ಕರೆಕ್ಟ್.
ಹಾಗಾದ್ರೆ ಈ ಬಲೆಯಿಂದ ಹೊರಬರೋ ದಾರಿನೂ ನಮ್ಮಲ್ಲೇ ಇರ್ಬೇಕಲ್ಲ? ಖಂಡಿತ. ಅದನ್ನೇ ಬಾಬಾ ಸ್ವದರ್ಶನ ಚಕ್ರ ಅಂತ ಹೇಳಿದ್ದಾರೆ. ಸ್ವದರ್ಶನ ಚಕ್ರ ಇದೇನು ಯಾವುದಾದ್ರೂ ಒಂದು ಅಭ್ಯಾಸನಾ? ಹೇಗೆ? ಇದು ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಸ್ವ ಅಂದ್ರೆ ನಾನು, ದರ್ಶನ ಅಂದ್ರೆ ನೋಡುವುದು. ನನ್ನನ್ನು ನಾನು ನೋಡ್ಕೊಳ್ಳುವುದು. ಹೌದು. ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದಿಂದ ಒಳಗೆ ನಮ್ಮ ಆತ್ಮದ ಕಡೆಗೆ ತಿರುಗಿಸೋದು. ನನ್ನ ಆಲೋಚನೆಗಳು ಏನು, ನನ್ನ ಭಾವನೆಗಳು ಹೇಗಿದೆ, ನನ್ನ ಸಂಸ್ಕಾರ ಯಾವುದು, ಇದನ್ನ ಗಮನಿಸೋದೇ ಸ್ವದರ್ಶನ. ಆದ್ರೆ ಒಂದು ಪ್ರಶ್ನೆ. ಈಗ ಯಾರಾದ್ರೂ ನಮಗೆ ಏನಾದ್ರೂ ಅನ್ಯಾಯ ಮಾಡಿದಾಗ ಅವ್ರು ಯಾಕೆ ಹೀಗ್ ಮಾಡಿದ್ರು ಅಂತ ಕೇಳೋದು ಸಹಜ ಅಲ್ವಾ? ಸಹಜ. ಈ ಸ್ವದರ್ಶನ ಮಾಡೋದ್ರಿಂದ ನಾವು ಸುಮ್ನೆ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ಬೇಕಾಗತ್ತಾ? ಇದು ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡುತ್ತಾ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಬಾಬಾ ಒಂದು ಪದ ಸೇರಿಸಿದ್ದಾರೆ. ಧ್ಯಾನಪೂರ್ಣರಾಗಿ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಿ. ಓ, ಜ್ಞಾನಪೂರ್ಣರಾಗಿ? ಹೌದು. ಇದು ಸುಮ್ಮನೆ ನಮ್ಮನ್ನ ನಾವು ನೋಡ್ಕೊಳ್ಳೋದಲ್ಲ, ಜ್ಞಾನದ ಆಧಾರದಲ್ಲಿ ನೋಡ್ಕೊಳ್ಳೋದು. ಜ್ಞಾನ ಅಂದ್ರೆ ನಾನು ಯಾರು, ನನ್ನ ತಂದೆ ಯಾರು, ಆ ಸ್ಮೃತಿ. ಕರೆಕ್ಟ್. ನಾನು ಶಾಂತ ಸ್ವರೂಪ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ಎಲ್ಲರ ಪಾತ್ರ ಅವರವರಿಗೆ ಅನ್ನೋ ಜ್ಞಾನದ ಬೆಳಕಿನಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದು. ಇದೀಗ ಒಂದು ಉದಾಹರಣೆ ಮೂಲಕ ಹೇಳಬಹುದಾ? ಅದೇ ಪರಿಸ್ಥಿತಿಯಲ್ಲಿ ಜ್ಞಾನಪೂರ್ಣ ಸ್ಥಿತಿ ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ಜ್ಞಾನವಿಲ್ಲದ ಸ್ಥಿತಿಯಲ್ಲಿ ನಮ್ಮ ಪ್ರಶ್ನೆ, ಅವ್ರು ಯಾಕೆ ನನ್ಗೆ ನೋವು ಮಾಡಿದ್ರು ಅಂತ ಇರುತ್ತೆ. ಇಲ್ಲಿ ಫೋಕಸ್ ಅವರು. ಹೌದು. ಆದರೆ ಜ್ಞಾನಪೂರ್ಣ ಸ್ಥಿತಿಯಲ್ಲಿ ಪ್ರಶ್ನೆ ಬದಲಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನನ್ನ ಸ್ಥಿತಿಯನ್ನು ನಾನು ಸ್ಥಿರವಾಗಿಟ್ಕೊಳ್ಳೋದು ಹೇಗೆ? ಈ ಘಟನೆ ನನ್ನ ಯಾವ ಸಂಸ್ಕಾರವನ್ನ ನನಗೆ ತೋರಿಸ್ತಾ ಇದೆ? ಆಹಾ. ನಾನಿದ್ರಿಂದ ಏನ್ ಪಾಠ ಕಲಿಬೋದು ಅಂತ. ಎಕ್ಸಾಕ್ಟ್ಲಿ. ಇಲ್ಲಿ ಪ್ರಶ್ನೆಗಳ ಕೇಂದ್ರ ಬಿಂದು ಅವರಿಂದ ನನ್ನ ಕಡೆಗೆ ಶಿಫ್ಟ್ ಆಗುತ್ತೆ. ಇದು ನಿಷ್ಕ್ರಿಯತೆ ಅಲ್ಲ, ಇದು ಆಂತರಿಕ ಪರಿವರ್ತನೆಯ ಪ್ರಕ್ರಿಯೆ. ಓ, ಈಗ ಸ್ಪಷ್ಟವಾಯ್ತು. ಅಂದ್ರೆ ಗಮನವನ್ನು ಬೇರೆಯವರಿಂದ ನಮ್ಮ ಕಡೆಗೆ ತಿರುಗಿಸೋದು. ಹೌದು. ಬೇರೆಯವ್ರನ್ನ ಬದಲಾಯಿಸೋ ಪ್ರಯತ್ನದಲ್ಲಿ ಶಕ್ತಿ ವ್ಯರ್ಥ ಮಾಡುವ ಬದಲು ನಮ್ಮ ಪ್ರತಿಕ್ರಿಯೆಯನ್ನ ಬದಲಾಯಿಸ್ಕೊಳ್ಳೋದು, ಅದು ನಮ್ಮ ಕೈಯಲ್ಲಿದೆ. ಜ್ಞಾನ ಅನ್ನೋದು ಒಂದು ದೀಪ ಇದ್ದ ಹಾಗೆ ಅಲ್ವಾ? ಖಂಡಿತ. ಕತ್ಲೆ ಯಾಕಿದೆ ಅಂತ ಕೇಳೋದ್ರಿಂದ ಪ್ರಯೋಜನ ಇಲ್ಲ. ದೀಪ ಹಚ್ಚಿದ್ರೆ ಸಾಕು, ಕತ್ಲೆ ತಾನಾಗೇ ಹೋಗುತ್ತೆ. ಹಾಗೆಯೇ ಜ್ಞಾನದ ಬೆಳಕು ಬಂದಾಗ ಈ ಏಕೆ, ಏನು ಅನ್ನೋ ವ್ಯರ್ಥ ಪ್ರಶ್ನೆಗಳು ತಾನಾಗಿಯೇ ಮಾಯವಾಗುತ್ತೆ. ಆಗ ನಾವು ಮಾಯೆಗೆ ವಶರಾಗುವ ಬದಲು ಮಾಯಾಜೀತಾಗ್ತೀವಿ. ಈ ಪ್ರಶ್ನೆಗಳಿಂದ ಮುಕ್ತರಾದಾಗ ನಾವು ತಲುಪುವ ಸ್ಥಿತಿಯನ್ನ ಬಾಬಾ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಯೋಗಯುಕ್ತ, ಜೀವನ್ಮುಕ್ತ, ಚಕ್ರವರ್ತಿ ಈ ಮೂರೂ ಪದಗಳು ಬಹಳ ಗಹನವಾಗಿವೆ. ಹೌದು. ಮೊದಲನೆಯದು ಯೋಗಯುಕ್ತ ಅಂದ್ರೆ ಏನು? ಯೋಗಯುಕ್ತ ಅಂದ್ರೆ ಸದಾ ತಂದೆ ಜೊತೆ ಸಂಪರ್ಕದಲ್ಲಿರುವ ಸ್ಥಿತಿ. ಮನಸ್ಸಲ್ಲಿ ಪ್ರಶ್ನೆಗಳ ಗದ್ದಲ, ಗೊಂದಲ ಇದ್ರೆ ಆ ಶಾಂತವಾದ ಸಂಪರ್ಕ ಸಾಧ್ಯವಿಲ್ಲ. ಮನಸ್ಸು ನಿಶ್ಚಲವಾದಾಗ ಯೋಗ ಸಹಜವಾಗುತ್ತೆ. ಹೌದು. ಮನಸ್ಸಿನ ಮೌನವೇ ಯೋಗದ ಆಧಾರ. ಅದಕ್ಕೆ ವಿಶೇಷ ಪ್ರಯತ್ನ ಬೇಕಾಗೋದಿಲ್ಲ. ಆಮೇಲೆ ಜೀವನ್ಮುಕ್ತ ಅಂದ್ರೆ ಬದುಕಿರುವಾಗಲೇ ಮುಕ್ತಿ. ಹೌದು. ಏಕೆ, ಏನು ಅನ್ನೋ ಪ್ರಶ್ನೆಗಳೇ ಒಂದು ದೊಡ್ಡ ಬಂಧನ. ಅದು ನಮ್ಮನ್ನು ಭೂತಕಾಲಕ್ಕೆ ಅಥವಾ ಭವಿಷ್ಯದ ಚಿಂತೆಗೆ ಕಟ್ಟಿಹಾಕುತ್ತೆ. ನಾವು ವರ್ತಮಾನದಲ್ಲಿ ಇರೋದೇ ಇಲ್ಲ. ಕರೆಕ್ಟ್. ಈ ಪ್ರಶ್ನೆಗಳಿಂದ ಹೊರಬಂದಾಗ ನಾವು ಆ ಮಾನಸಿಕ ಬಂಧನಗಳಿಂದ ಮುಕ್ತರಾಗ್ತೀವಿ. ಪ್ರತಿ ಕ್ಷಣವನ್ನು ಹಗುರವಾಗಿ, ಆನಂದವಾಗಿ ಅನುಭವಿಸ್ತೀವಿ. ಅದೇ ಜೀವನ್ಮುಕ್ತಿ. ಮತ್ತು ಮೂರನೆಯದು ಚಕ್ರವರ್ತಿ ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡೋರು. ಹೌದು. ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೇಲೆ ಸಂಪೂರ್ಣ ಪ್ರಭುತ್ವ. ಆಗ ನಮ್ಮ ಮನಸ್ಸು ವ್ಯರ್ಥ ಪ್ರಶ್ನೆಗಳ ಕಡೆಗೆ ಓಡುವುದಿಲ್ಲ. ಖಂಡಿತ ಇಲ್ಲ. ನಮ್ಮ ಇಂದ್ರಿಯಗಳು ನಮ್ಮನ್ನು ತಪ್ಪುದಾರಿಗೆ ಎಳೆಯುವುದಿಲ್ಲ. ನಾವು ನಮ್ಮ ಮನಸ್ಸು ಮತ್ತು ದೇಹದ ಮಾಲೀಕರಾಗಿರ್ತೀವಿ, ಗುಲಾಮರಾಗಿರೋದಿಲ್ಲ. ಯೋಗಯುಕ್ತ, ಜೀವನ್ಮುಕ್ತ, ಚಕ್ರವರ್ತಿ ಈ ಸ್ಥಿತಿ ತಲುಪಿದ ಮೇಲೆ ವರದಾನ ಅಲ್ಲಿಗೆ ನಿಲ್ಲುವುದಿಲ್ಲ. ಹೌದು. ಅದನ್ನ ಒಂದು ದೊಡ್ಡ ಉದ್ದೇಶಕ್ಕೆ ಜೋಡಿಸುತ್ತೆ. ತಂದೆಯ ಜೊತೆ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸುತ್ತುತ್ತಿರುವಿರಿ. ನನ್ನ ಶಾಂತಿಗೂ ವಿಶ್ವ ಕಲ್ಯಾಣಕ್ಕೂ ಏನು ಸಂಬಂಧ? ಇದು ಈ ಬೋಧನೆಯ ಅತ್ಯಂತ ಸುಂದರವಾದ ಭಾಗ. ಇಲ್ಲಿ ಸೇವೆ ಅಂದ್ರೆ ಕೇವಲ ಭೌತಿಕ ಕಾರ್ಯ ಮಾತ್ರ ಅಲ್ಲ. ಶ್ರೇಷ್ಠ ಸೇವೆ ಅಂದ್ರೆ ನಮ್ಮ ಸ್ಥಿತಿಯ ಮೂಲಕ ಮಾಡುವ ಸೇವೆ. ಸ್ಥಿತಿಯ ಮೂಲಕ ಸೇವೆ? ಹೌದು. ಒಬ್ಬ ವ್ಯಕ್ತಿ ಸಂಪೂರ್ಣ ಶಾಂತ, ಸ್ಥಿರ ಸ್ಥಿತಿಯಲ್ಲಿದ್ದಾಗ ಅವರಿಂದ ಸಹಜವಾಗಿಯೇ ಆ ಶಾಂತಿಯ ಮತ್ತು ಸಕಾರಾತ್ಮಕ ಶಕ್ತಿಯ ಅಲೆಗಳು ವಾತಾವರಣಕ್ಕೆ ಹರಡುತ್ತೆ. ಓ, ಸಕಾಶದ ಸೇವೆ.
ಅಂದ್ರೆ ನಾವು ತುಂಬಾ ಒತ್ತಡದಲ್ಲಿರೋ ವ್ಯಕ್ತಿ ಹತ್ರ ಹೋದ್ರೆ ನಮಗೂ ಆತಂಕ ಆಡುತ್ತೆ. ಹೌದು. ಅದೇ ಬಹಳ ಶಾಂತವಾಗಿರೋ ವ್ಯಕ್ತಿ ಹತ್ರ ಕೂತ್ರೆ ನಮಗೂ ಸಮಾಧಾನ ಅನ್ಸುತ್ತೆ. ಆ ರೀತಿಯಲ್ವೇ? ಅದಕ್ಕಿಂತಲೂ ಸೂಕ್ಷ್ಮ ಮಟ್ಟದಲ್ಲಿ ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಸಂಕಲ್ಪಗಳು ಶಕ್ತಿಯ ರೂಪದಲ್ಲಿ ಇಡೀ ಜಗತ್ತಿಗೆ ಹೋಗುತ್ತೆ. ನಮ್ಮ ಮನಸ್ಸು ವ್ಯರ್ಥ ಪ್ರಶ್ನೆಗಳಿಂದ ಮುಕ್ತವಾಗಿ ಪರಮಾತ್ಮನ ಶಕ್ತಿಯಿಂದ ತುಂಬಿದ್ದಾಗ ನಮ್ಮಿಂದ ಹೊರಡುವ ಪ್ರತಿ ಸಂಕಲ್ಪವು ವಿಶ್ವಕ್ಕೆ ಶಾಂತಿ, ಶಕ್ತಿ, ಪ್ರೀತಿಯನ್ನು ನೀಡುವ ಸೇವೆಯಾಗುತ್ತೆ. ಅದ್ಭುತ. ಆಗ ನಾವು ನಿಜವಾದ ಅರ್ಥದಲ್ಲಿ ವಿಶ್ವಸೇವಾಧಾರಿ ಚಕ್ರವರ್ತಿ ರಾಜ ಆಗ್ತೀವಿ. ಹೌದು. ಹಾಗಾದ್ರೆ ಇಂದಿನ ವರದಾನದ ಸಾರಾಂಶ ಅಂದ್ರೆ ನಮ್ಮ ಗಮನವನ್ನು ಹೊರಗಿನಿಂದ ಒಳಗೆ ತಿರುಗಿಸೋದು. ಹೌದು. ಪರದರ್ಶನದಿಂದ ಸ್ವದರ್ಶನದ ಕಡೆಗೆ ನಮ್ಮ ಶಕ್ತಿಯನ್ನು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳಲು ಬಳಸೋದು. ಜ್ಞಾನಪೂರ್ಣರಾಗಿ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಏಕೆ ಮತ್ತು ಏನು ಎಂಬ ವ್ಯರ್ಥ ಪ್ರಶ್ನೆಗಳಿಂದ ಮುಕ್ತರಾಗೋದು. ಆಗ ಯೋಗಯುಕ್ತ ಜೀವನ್ಮುಕ್ತ ಸ್ಥಿತಿ ಸಹಜವಾಗಿ ಅನುಭವಕ್ಕೆ ಬರುತ್ತೆ ಮತ್ತು ವಿಶ್ವಸೇವೆಯೂ ನಡೆಯುತ್ತಿರುತ್ತೆ. ಈ ಚರ್ಚೆ ಬಹಳಷ್ಟು ಸ್ಪಷ್ಟತೆಯನ್ನು ನೀಡಿದೆ. ಹಾಗಾದ್ರೆ ಮುಂದಿನ ಬಾರಿ ನಮ್ಮ ಮನಸ್ಸಲ್ಲಿ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆ ಬಂದಾಗ ಒಂದು ಕ್ಷಣ ನಿಂತು ಆ ಪ್ರಶ್ನೆಯನ್ನು ಈ ಪರಿಸ್ಥಿತಿಯಲ್ಲಿ ನಾನು ನನ್ನನ್ನು ಹೇಗೆ ಉತ್ತಮಪಡಿಸಿಕೊಳ್ಳಬಹುದು ಅಂತ ಬದಲಾಯಿಸಲು ಪ್ರಯತ್ನಿಸಬಹುದು ಅಲ್ವಾ? ಖಂಡಿತ. ಆ ಒಂದು ಸಣ್ಣ ಬದಲಾವಣೆಯೇ ಈ ಮಹಾನ್ ಪ್ರಯಾಣದ ಮೊದಲ ಹೆಜ್ಜೆಯಾಗಬಹುದು. ಸರಿ. ಇವತ್ತಿನ ಸ್ಲೋಗನ್: ಪ್ಲೇನ್ ಬುದ್ಧಿಯಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ, ಆಗ ಸಫಲತೆ ಸಮಾವೇಶ ಆಗಿರ್ತದೆ. ಪ್ಲೇನ್ ಬುದ್ಧಿ ಅಂದ್ರೆ ಯಾವುದೇ ವ್ಯರ್ಥ ಸಂಕಲ್ಪಗಳಿಲ್ಲದ ಶುದ್ಧ ಸರಳ ಬುದ್ಧಿ ಅಲ್ವಾ? ಹೌದು. ಮನಸ್ಸು ಕಸದಿಂದ ತುಂಬಿದ್ರೆ ಒಳ್ಳೆಯ ಪ್ಲಾನ್ ಕೂಡ ಕೆಲಸ ಮಾಡಲ್ಲ. ಬುದ್ಧಿ ಕ್ಲೀನ್ ಆಗಿದ್ರೆ ಬಾಬಾರವರ ಪ್ಲಾನ್ಗಳು ಸಹಜವಾಗಿ ಕಾರ್ಯರೂಪಕ್ಕೆ ಬರುತ್ತೆ, ಯಶಸ್ಸು ಖಂಡಿತ ಸಿಗತ್ತೆ. ಈಗ ಕೊನೆಯದಾಗಿ ಬಾಬಾರವರು ಕರ್ಮಾತೀತ ಸ್ಥಿತಿಯ ಬಗ್ಗೆ ಕೊಟ್ಟಿರುವ ಒಂದು ಸುಂದರ ಅವ್ಯಕ್ತ ಸೂಚನೆಯನ್ನ ನೋಡೋಣ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಯಾವಾಗ ಕರ್ಮಾತೀತ ಸ್ಥಿತಿಗೆ ಸಮೀಪ ತಲುಪುವಿರಿ, ಆಗ ಯಾವುದೇ ಆತ್ಮನ ಕಡೆಗೆ ಬುದ್ಧಿಯ ಭಾಗುವಿಕೆ ಕರ್ಮದ ಬಂಧನ ಮಾಡುವುದಿಲ್ಲ. ಕರ್ಮಾತೀತ ಅರ್ಥಾತ್ ಸರ್ವ ಕರ್ಮ ಬಂಧನಗಳಿಂದ ಮುಕ್ತ, ಭಿನ್ನರಾಗಿ ಪ್ರಕೃತಿ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡಿಸಿ. ಇದು ನಮ್ಮ ಪ್ರಯಾಣದ ಅಂತಿಮ ಗುರಿ. ಈ ಸ್ಥಿತಿಯನ್ನ ಅಭ್ಯಾಸ ಮಾಡೋದು ಹೇಗೆ? ಅದಕ್ಕೆ ಬಾಬಾ ಯುಕ್ತಿ ಕೊಡ್ತಾರೆ. ದಿನದಲ್ಲಿ ಪದೇ ಪದೇ ನಾನೀ ದೇಹದಿಂದ ಬೇರೆಯಾದ ಆತ್ಮ, ಸಾಕ್ಷಿಯಾಗಿದ್ದೇನೆ ಅನ್ನೋ ಸ್ಮೃತಿಯನ್ನ ತರಬೇಕು. ಯಾವುದೇ ಕೆಲಸ ಮಾಡುವಾಗ ನಾನು ನಿಮಿತ್ತ, ಮಾಡಿಸ್ತಿರೋರು ಬಾಬಾ ಅನ್ನೋ ಭಾವನೆಯಲ್ಲಿ ಸ್ಥಿತರಾಗಬೇಕು. ಇದೇ ಸಹಜವಾದ ದಾರಿ. ಈ ಮುರಳಿಯ ವಿಚಾರಗಳಿಂದ ನಮಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ. ಈಗ ಸ್ವಮಾನದ ಅಭ್ಯಾಸ ಮಾಡೋಣ. 1. ನಾನು ಅವಿನಾಶಿ ಜ್ಞಾನರತ್ನಗಳನ್ನು ದಾನ ಮಾಡುವ ಮಹಾದಾನಿ ಆತ್ಮನಾಗಿದ್ದೇನೆ. 2. ನಾನು ತಂದೆಯ ಸಮಾನ ಉದಾರಚಿತ್ತ ಆತ್ಮನಾಗಿದ್ದೇನೆ. 3. ನಾನು ಅನೇಕರನ್ನು ನನ್ನ ಸಮಾನ ಮಾಡಿಕೊಳ್ಳುವ ಉತ್ತಮ ಶಿಕ್ಷಕನಾಗಿದ್ದೇನೆ. 4. ನಾನು ಹನುಮಂತನಂತೆ ಅಚಲ ಅಡೋಲವಾಗಿರುವ ಮಹಾವೀರ ಆತ್ಮನಾಗಿದ್ದೇನೆ. 5. ನಾನು ರಾಜಋಷಿಯಾಗಿದ್ದೇನೆ. 6. ನಾನು ಅವಿನಾಶಿ ಸರ್ಜನ್ನ ಮಗುವಾಗಿ ಜ್ಞಾನದ ಇಂಜೆಕ್ಷನ್ ನೀಡುವ ಚೈತನ್ಯ ವೈದ್ಯ ಆತ್ಮನಾಗಿದ್ದೇನೆ. 7. ನಾನು ವಿಶ್ವ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಚಕ್ರವರ್ತಿ ಆತ್ಮನಾಗಿದ್ದೇನೆ. 8. ನಾನು ಯೋಗಯುಕ್ತ ಮತ್ತು ಜೀವನ್ಮುಕ್ತ ಸ್ಥಿತಿಯಲ್ಲಿರುವ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನಾನು ಯೋಗಯುಕ್ತ ಜೀವನ್ಮುಕ್ತನಾಗಿದ್ದೇನೆ.